ಎಲ್ಲರಿಗೂ ಒಂದು ಚೈಲ್ಡ್ ಆರ್ಟಿಸ್ಟ್ ಒಂದು ಫೇಸ್ ಆದಮೇಲೆ ದೇರ್ ವಿಲ್ ಬಿ ಎ ಫೇಸ್ ವೇರ್ ನಾವಿನ್ನು ಹೀರೋ ಮಾಡೋಕ್ಕೂ ರೆಡಿ ಇಲ್ಲ. ಬಟ್ ನೋ ಮೋರ್ ಚೈಲ್ಡ್ ಆರ್ಟಿಸ್ಟ್ ಆಲ್ಸೋ. ಮಗು ಆಗಿದ್ದಾಗ ನಿನ್ನ ಖುಷಿಯಾಗಿ ವೆಲ್ಕಮ್ ಮಾಡೋರು, ಮಗು ಆಗಿದ್ದಾಗ ನಿನ್ನ ಚೆನ್ನಾಗಿ ನೋಡೋರು, ಇವಾಗ ಇಷ್ಟು ಚೆನ್ನಾಗಿ ನೋಡಲ್ಲ, ಥ್ರೆಟ್ ಥರ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ. ನಿನ್ನ ಒಂಥರ ಕಾಂಪಿಟೇಷನ್ನೇ ಅದು. ಹೋಗಿ ನಾನು ಚಾನ್ಸ್ ಕೇಳೋಕ್ಕೆ ನಾನು ಹೊಸ ಫೇಸ್ ಇಲ್ಲ. ನಾನು ಯಾರಿಗೆ ಚಾನ್ಸ್ ಕೇಳಲಿ? ನನಗೆ ಗೊತ್ತಿಲ್ಲದಿರೋರು ಯಾರು ಇಲ್ವಲ್ಲ. ಒಟ್ಟಲ್ಲಿ ಬೇರೆ ಇಂಡಸ್ಟ್ರಿನ ಗೊತ್ತಿರೋರಲ್ಲೇ ಏನೋ ಒಂಥರ ಬ್ಲಾಕೇಜಸ್ಗಳು ನಡೀತಾ ಇರಬೇಕಾದ್ರೆ ಸೊ ನನಗೂ ಏನಾಗೋದು, ನನಗೀಗೂ ನಾನು ಬ್ಲಾಕ್ ಮಾಡೋದು. ಪ್ರಪಂಚಕ್ಕೆ ಆನಂದ ಆದರೂ ಐ ಥಿಂಕ್ ನನಗೆ ಐ ಆಲ್ವೇಸ್ ಸಿ ಅ ಸ್ಪಿರಿಚುವಲ್ ಸೀಕರ್ ಇನ್ ಯು. ನನ್ನ ಕೈ ಮೇಲೆ ನೋಡಿ ಒಂದು ಟ್ಯಾಟೂ ಹಾಕ್ಸ್ಕೊಂಡಿದ್ದೆ, ಬ್ರಹ್ಮಯ್ಯ ಅಂತ. ನನ್ನ ಫಸ್ಟ್ ಸ್ಪಿರಿಚುವಲ್ ಮಾಸ್ಟರ್ ಇವರೇನೆ. ಎಲ್ಲೋ ಒಂದು ಕಡೆ ದೇವ್ರಿದಾನ ಅಂತೆಲ್ಲ ಪ್ರಶ್ನೆ ಬಂದು ನನ್ನ ಫ್ರೆಂಡ್ ಇನ್ನೊಬ್ರು ಅವರು ಹೋಗಿ ಇವ್ರನ್ನ ಫಸ್ಟ್ ಮಾತಾಡ್ಸ್ಕೊಂಬಂದಾಗ ನನಗೆ ಬಂದು ಎಕ್ಸೈಟ್ ಆಗಿ ಹೇಳಿದ್ರು, ಅವ್ರು 5 ದಿನ ಕ್ಲಾಸ್ ಅಂತೆ, 5th ಡೇ ಅವ್ರು ದೇವ್ರು ತೋರಿಸ್ತಾರಂತೆ ಅಂತ. ನೋಡಿ ಅದಕ್ಕೆ ಅಣ್ಣವ್ರು ಎಷ್ಟು ಚೆನ್ನಾಗಿ ಬದುಕು, ಯಾವುದೋ ಒಂದು ಶಕ್ತಿ ನಂಗೆ ಮಾಡಿಸ್ತಾ ಇದೆ. ಹೆಂಗೆ ಬಂತು ಜ್ಞಾನ ಇವ್ರಿಗೆ ಅಂತ ನಾನು ಅದನ್ನು ಕೇಳಿದೆ ಗುರುಜಿಗೆ. ನಮ್ಮಟ್ಟಿಗೆ ಅವರು ಮನುಷ್ಯನಾಗಿ ಕಾಣ್ತೀವಿ ಏನು ಇಲ್ಲಪ್ಪ, ಅವರು ರಾಮಕೃಷ್ಣ ಪರಮಹಂಸರು 7ನೇ ಶಿಷ್ಯರು ಫಾಸ್ಟ್ ಲೈಫಲ್ಲಿ. ವಿಷ್ಣು ಸರ್ ಅಷ್ಟೇ, ಅವರು ಪ್ರೀವಿಯಸ್ ಬರ್ತಲ್ಲಿ ಋಷಿ. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್ ಇಟ್ ಈಸ್ ನಮ್ಮ ಕರ್ನಾಟಕದ ಕಣ್ಣಿಗೆ ಮಾಸ್ಟರ್ ಆಗಿ ಶುರು ಆದ್ರೂ ಇವತ್ತಿಗೆ ಮಿಸ್ಟರ್. ಪ್ರಪಂಚಕ್ಕೆ ಆನಂದ ಆದರೂ ಐ ಥಿಂಕ್ ನನಗೆ ಐ ಆಲ್ವೇಸ್ ಸಿ ಅ ಸ್ಪಿರಿಚುವಲ್ ಸೀಕರ್ ಇನ್ ಯು ಆ್ಯಂಡ್ ಅ ಕ್ಯೂರಿಯಸ್ ಹ್ಯೂಮನ್ ಬೀಯಿಂಗ್. ಆ್ಯಂಡ್ ಯಾವುದನ್ನು ಯಾಕೆ ಅಂತ ನುಂಗಲ್ಲ, ಇದು ಹೀಗ ಇದು ಹಾಗ ಎಲ್ಲವನ್ನು ಕೂಲಂಕುಷವಾಗಿ ಅದನ್ನು ಅಗದು ಬಗದು ಅರ್ಥೈಸ್ಕೊಂಡು ಅದನ್ನು ಲೈಫಿಗೆ ಎಕ್ಸ್ಪ್ಲೋರ್ ಮಾಡ್ಕೊಳ್ಳುವಂಥ ಒಂದು ಎಕ್ಸ್ಪ್ಲೋರ್ ಆ್ಯಂಡ್ ಅಪ್ಲೈ ಮಾಡ್ಕೊಳ್ಳುವಂಥ ಒಂದು ವ್ಯಕ್ತಿತ್ವ. ಸೊ ಹಾಗಾಗಿ ಆನಂದ್, ಮೊದಲನೇದಾಗಿ ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ಥ್ಯಾಂಕ್ ಯು ಸೋ ಮಚ್. ಜಸ್ಟ್ ಕ್ಯೂರಿಯಸ್ನ ತುಂಬ ಸೀರಿಯಸ್ ಆಗಿ ಫಾಲೋ ಮಾಡ್ತಾ ಇರೋಂಥ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ. ಕಷ್ಟಗಳು ಯಾವಾಗಲೂ ಮನುಷ್ಯನ ಗಟ್ಟಿ ಮಾಡತ್ತೆ ಅಂತ ಒಂದು ಮಾತಿದೆ. ಹೌದು, ಗಟ್ಟಿಯಾದವ್ರಿಗೆ ಇದು ಈಸಿ ಆಗ್ಬಿಡುತ್ತೆ ಹೌದು ಅನ್ನೋಕ್ಕೆ. ಬಟ್ ಕೆಲವು ಸತಿ ಇನ್ನೂ ಕಷ್ಟದಲ್ಲಿ ಅದು ಗಟ್ಟಿ ಆಗ್ತದೆ ಅಂತ ಗೊತ್ತಾಗ್ದೇನೆ ಇದ್ದಾಗ ಬೆಂದು ನೊಂದು ಏನೇನೋ ಆಗ್ಬಿಟ್ಟಿರ್ತೀವಲ್ಲ, ಆ ಫೇಸ್ ಆಫ್ ಯುವರ್ ಲೈಫ್ ಅಂತ ಇಫ್ ಐ ಹ್ಯಾವ್ ಟು ಟ್ಯಾಪ್, ವುಡ್ ಯು ಕನ್ಸಿಡರ್ ಫ್ರಮ್ ದ ಇಯರ್ 2000 ಏನಾಯ್ತಂದರೆ ಏನಿಲ್ಲ. ಆ್ಯಕ್ಚುಲಿ ನೋಡಿ, ಎಲ್ಲರಿಗೂ ಒಂದು ಚೈಲ್ಡ್ ಆರ್ಟಿಸ್ಟ್ ಒಂದು ಫೇಸ್ ಆದಮೇಲೆ ದೇರ್ ವಿಲ್ ಬಿ ಎ ಫೇಸ್ ವೇರ್ ನಾವಿನ್ನೂ ಹೀರೋ ಮಾಡೋಕ್ಕೂ ರೆಡಿ ಇಲ್ಲ, ಫಿಸಿಕಲಿ ಲುಕ್ ವೈಸ್ ಏನೂ ರೆಡಿ ಇಲ್ಲ. ಬಟ್ ನೋ ಮೋರ್ ಚೈಲ್ಡ್ ಆರ್ಟಿಸ್ಟ್ ಆಲ್ಸೋ. ಹಂಗೂ ಇಲ್ಲ ಹಂಗೂ ಇಲ್ಲ ಅನ್ನೋ ಫೇಸ್ ಅದು. ಸರಿ, ಬಟ್ ಪಾಸ್ ನನ್ನ ಲೈಫಲ್ಲಿ ಅದೇ ಹೇಳ್ತಾರದು ನಾನು. ಅಲ್ಲಿ ತಿರ್ಗಾ ಟ್ರೆಂಡೇ ಚೇಂಜ್ ಆಗುತ್ತೆ. ಬೇರೆ ಟೀನೇಜ್ ಹುಡುಗರಿಗೆ ಕತೆ ಸ್ಟಾರ್ಟ್ ಆಗುತ್ತೆ, ಟೀನೇಜ್ ಬೇಸ್ಡೇ ಸ್ಟಾರ್ಟ್ ಆಗುತ್ತೆ, ಅದೇ ಚಿತ್ರ ಅನ್ನೋ ಸಿನಿಮಾ. ಸೊ ನಾನು ಮತ್ತೆ ಕಮ್ಬ್ಯಾಕ್ ಮಾಡ್ಬಿಡ್ತೀನಿ ಒಂದೇ ವರ್ಷದಲ್ಲಿ. 2001 ಚಿತ್ರ, ಒಂದೇ ವರ್ಷ ನಾನು SLC 10th 2000 ನಾನು ಪಾಸ್ಔಟು. 2001ಗೆ ನಾನು ಚಿತ್ರ ಮಾಡ್ತೀನಿ, ಅದು ಹಿಟ್ಟು. ಅದಾದ ತಕ್ಷಣ ಫ್ರೆಂಡ್ಸ್ ಮಾಡ್ತೀವಿ, ಸೂಪರ್ ಡೂಪರ್ ಹಿಟ್ಟು. ದೇವ್ರ ವರವನ್ನು ಕೊಟ್ಟರೆ ಮಾಡ್ತೀವಿ, ತಕ್ಕ ಮಟ್ಟಿಗೆ ಹಿಟ್ಟು. ಸೊ ಅಗೇನ್ ಸ್ಟಾರ್ಟೆಡ್ ನನಗೆ. ಪ್ರಶ್ನೆ ಅದು ಅಲ್ಲ ನನಗೆ. ಬಟ್ ಏನಾಯಿತು ಅಂದರೆ ಮೊನಾಟನಿ ಫೀಲ್ ಆಗಿ ಸ್ಟಾರ್ಟ್ ಆಯಿತು. ಮತ್ತು ಪ್ರಪಂಚ ನನಗೆ ಬೇರೆ ಥರ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಬೇರೆ ಥರ ಅಂದರೆ ಇವಾಗ ಏನಾಗುತ್ತೆ, ಸಾಕಷ್ಟು ಎಕ್ಸ್ಪೀರಿಯನ್ಸಸ್ಗಳು ರಶ್ಮಿ. ಲೈಕ್ ನಿನ್ನ ಮಗು ಆಗಿದ್ದಾಗ ನಿನ್ನ ಖುಷಿಯಾಗಿ ವೆಲ್ಕಮ್ ಮಾಡೋರು, ಮಗು ಆಗಿದ್ದಾಗ ನಿನ್ನ ಚೆನ್ನಾಗಿ ನೋಡೋರು, ಇವಾಗ ಅಷ್ಟಕ್ಕೆ ಚೆನ್ನಾಗಿ ನೋಡಲ್ಲ, ಬೇರೆ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬೇರೆ ಥರನ ಪರ್ಸೀವ್ ಮಾಡ್ತಿರ್ತಾರೆ. ಓಕೆ, ಅದು ಹೇಳೋಕ್ಕಂತಲ್ಲ, ಬಟ್ ಇನ್ಫ್ಯಾಕ್ಟ್ ಅದು ಒಂಥರ ಕಾಂಪಿಟೇಷನ್ನೇ ಇರುತ್ತೆ ಅದು. ಆವಾಗ ಸಿಕ್ಕಂಥ ಒಂದು ಪ್ರೀತಿ ಇನ್ನೊಂದು ಕಡಿಮೆ ಆಗ್ತಾ ಬರುತ್ತೆ, ಥ್ರೆಟ್ ಥರ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿನ್ನ. ಸೊ ಇದೆಲ್ಲವೂ ಏನಾಯಿತು ನನಗೆ, ಹೆಂಗೆ ಗುರು ಇದು ಅನ್ನೋ ಥರ ಒಂದಾಯಿತು. ಆಮೇಲೆ ಅದ್ರ ರುಚಿ ನೋಡಿದವ್ರಿಗೆ ಇದನ್ನು ತಡ್ಕೊಳ್ಳೋದು ಕಷ್ಟ. ಆಮೇಲೆ ನನಗೆ ಹೋಗಿ ನಾನು ಚಾನ್ಸ್ ಕೇಳೋಕ್ಕೆ ನಾನು ಹೊಸ ಫೇಸ, ನಾನು ಕೇಳ್ತೀನಿ ಚಾನ್ಸ್, ಯಾರನ್ನ ಬೇಕಾದ್ರೆ ಕೇಳ್ತೀನಿ, ನನಗೇನು ಈಗೋ ಇಲ್ಲ. ಯಾಕಂದ್ರೆ ಎಲ್ಲರೂ ಚಾನ್ಸ್ ಕೇಳ್ಕೊಂಡೆ ಬಂದು ಇಂಡಸ್ಟ್ರಿಯಲ್ಲಿ ಆಗಿದ್ದು. ಇಲ್ಲ, ನಾನು ಯಾರಿಗೆ ಚಾನ್ಸ್ ಕೇಳಲಿ? ನನಗೆ ಗೊತ್ತಿಲ್ಲದಿರೋರು ಯಾರು ಇಲ್ವಲ್ಲ. ಟೋಟಲಿ ಬೇರೆ ಇಂಡಸ್ಟ್ರಿನ. ಓಕೆ, ಹೈದ್ರಾಬಾದ್ಗೆ ಹೋಗ್ಬೇಕಾ, ಹೋಗಿ ಮಲಯಾಳಂ ಇಂಡಸ್ಟ್ರಿಗೆ ಹೋಗ್ಬೇಕಾ, ತಮಿಳ್ನಾಡು ಹೋಗಪ್ಪ, ನಮ್ಮ ಫೋಟೋ ಎತ್ಕೊಂಡು ಹೋಗೋಣ, ಪ್ರಶ್ನೆ ಅದಲ್ಲ. ಎಲ್ಲ ಗೊತ್ತಿರೋರೇ ತಾನೆ, ಗೊತ್ತಿರೋರಲ್ಲೇ ಏನೋ ಒಂಥರ ಬ್ಲಾಕೇಜಸ್ಗಳು ನಡೀತಾ ಇರಬೇಕಾದ್ರೆ ಆ ಥರ ಆಗ್ತದೆ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಅದನ್ನೇ ನಾನು ಒಂದು ಅಡ್ಮಿಟ್ ಮಾಡ್ಕೋಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಫೇಸಲ್ಲಿ ನಾನು ಮೆಚೂರ್ಡ್ ಇಲ್ಲದೆ ಇರೋದ್ರಿಂದ ಮೆಂಟಲಿ ಅವತ್ತಿಗೆ ಇವತ್ತು ತುಂಬ ಮೆಚೂರ್ಡ್ ಅಂತಲ್ಲ, ಕಂಪೇರ್ ಟು ದಟ್ 16-17 ಇಯರ್ಸ್ ಆನಂದ್ಗೂ ಒಬ್ಬ 41 ಇಯರ್ಸ್ ಆನಂದ್ ಮಾತಾಡ್ತಾರೋ ಅವನಿಗೂ. ಸೊ ನನಗೂ ಏನಾಗೋದು, ನನಗೀಗೂ ನಾನು ಬ್ಲಾಕ್ ಮಾಡೋದು, ಅವ್ರನ್ನ ಹೋಗಿ
ತುಂಬ ಅವ್ರ ಜೊತೆ ಕೂಲಾಗಿರೋಕ್ಕನೋ ಅಥವಾ ಅವ್ರು ಅಂದ್ರೂ ಅದನ್ನು ಸಹಿಸ್ಕೊಂಡು ಹೋಗಬೇಕು ಅಂತನೋ ಅದನ್ನು ದಾಟಿ ಹೋಗಬೇಕು ಅಂತನೋ ಇದೆಲ್ಲ ಮಾಡ್ದಿರ ಅದೊಂದು ಈಗೋ ಸ್ಪೇಸಲ್ಲಿ ನಾನು ಇದ್ದುಬಿಟ್ಟೆ. ಸೊ ಈ ನಿಟ್ಟಿನಲ್ಲಿ ಒಂದಷ್ಟು ಫ್ರಿಕ್ಷನ್ಗಳಾಗಿದೆ. ಓಕೆನಾ, ಅದು ಸ್ನೇಹಿತರ ಜೊತೆನೂ ಇರ್ಬೋದು, ಇನ್ನೊಬ್ರ ಜೊತೆ ಮತ್ತೊಬ್ಬರ ಜೊತೆ ಇರ್ಬೋದು. ಆಮೇಲೆ ನನಗೆ ಹರ್ಟ್ ಆಗೋಕ್ಕೆ ತುಂಬ ಜನ ಹರ್ಟ್ ಮಾಡಬೇಕು ಅಂತೇನಿಲ್ಲ. ನಂಗೆ ಒಂದು ಸಣ್ಣ ವಿಚಾರದಲ್ಲಿ ಹರ್ಟ್ ಆದರೆ ನನಗೆ ಗೊತ್ತಾಗ್ಬಿಡುತ್ತೆ. ನನಗೆ ಅದರಿಂದ ಒಂದು ರಿಯಲೈಸೇಷನ್ ಥರ, ಇದರ ಪ್ರೊಜೆಕ್ಷನ್ ಇದೇನೇ, ಇದು ನೆಕ್ಸ್ಟ್ ಎಲ್ಲೋದ್ರೂ ಹಿಂಗೆ ಬಿಸಿ ಮುಟ್ಟುತ್ತಿದ್ದೋ ಅನ್ನೋ ಥರದ್ದೊಂದು ಫೀಲ್. ಅದು ಇದೆಲ್ಲವೂ ನನ್ನನ್ನು ಬೇರೆ ಹುಡುಕಾಟದ ಕಡೆಗೆ ಮನಸ್ಸು ಮಾಡ್ತಾ ಬರುತ್ತೆ. ಆಮೇಲೆ ಏನಾಗುತ್ತೆ, ಅಗೇನ್ ಸಕ್ಸಸ್ ಹೋಗಿ ಸರ್ವೈವಲ್ ಸ್ಟಾರ್ಟ್ ಆಗುತ್ತೆ. ಸಕ್ಸಸ್ದೊಂದು ಫೇಸ್ ಇರುತ್ತೆ, ಸಕ್ಸಸ್ ಫೇಸ್ ಹೋಗಿ ಸರ್ವೈವಲ್ ಫೇಸ್ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ನೀನು ಇರಬೇಕು ಆಟದಲ್ಲಿ. ನನ್ನ ಕೈ ಮೇಲೆ ನೋಡಿ ಒಂದು ಟ್ಯಾಟೋ ಹಾಕ್ಸ್ಕೊಂಡಿದ್ದೀನಿ ನಾನು. ಇವ್ರ ಹೆಸರು ಬ್ರಹ್ಮಯ್ಯ ಅಂತ, ಇವ್ರ ಹೆಸರು. ಓ, ನನ್ನ ಫಸ್ಟ್ ಸ್ಪಿರಿಚುವಲ್ ಮಾಸ್ಟರ್ ಇವರೇನೆ, ಸ್ಪಿರಿಚುವಲ್ ಗುರುಗಳು, ವೀರಬ್ರಹ್ಮಯ್ಯ ಅಂತ ಅವ್ರ ಹೆಸರು. ಪರಿಚಯ? ಹಾಂ, ಅವ್ರು ಆ್ಯಕ್ಚುಲಿ ರಿಟೈರ್ಡ್ BSNL ಎಂಪ್ಲಾಯಿ. ಅವರು ಈಗಿಲ್ಲ, ಅವ್ರ ದೇಹದಲ್ಲಿಲ್ಲ. ಅವರು ಕೊರೋನಾ ಟೈಮಲ್ಲಿ ಹಿ ಲೆಫ್ಟ್ ಅಸ್. ಅವ್ರು ನನಗೆ ಫಸ್ಟ್ ಸ್ಪಿರಿಚುವಲ್ ಗುರು. ನನ್ನೆಲ್ಲ ಕನ್ಫ್ಯೂಷನ್ಗಳಿಗೂ ಸಾಕಷ್ಟು ಆನ್ಸರ್ ಸಿಕ್ಕಿದ್ದು ಅವರಿಂದ ನನಗೆ. ಅವರೊಂದು ಫೇಸ್ನ ಹೇಳಿದ್ರು ನನಗೆ, ಏನಂತಂದರೆ ಈ ಭೂಮಿಯಲ್ಲಿ ಪ್ರಪಂಚದಲ್ಲಿ ನಿನಗೆ 2 ಆಪ್ಷನ್ ಇದೆ. ಒಂದು ಫುಟ್ಬಾಲ್ ಪ್ಲೇಯರ್ ಆಗಿರೋದು, ಇನ್ನೊಂದು ಗ್ಯಾಲರಿಲಿ ಕೂತ್ಕೊಂಡು ಫುಟ್ಬಾಲ್ ನೋಡೋದು. ಎರಡೂ ಎಂಜಾಯ್ ಮಾಡ್ಬೋದು ನೀನು, ಎಂಜಾಯ್ ಮಾಡ್ತೀನಿ ಅಂದರೆ. ಬಟ್ ನೀನು ಫೀಲ್ಡ್ಗೆ ಇಳಿತೆ ಅಂದರೆ ಅಲ್ಲಿರೋದು ಒಂದೇ ಬಾಲ್. ನಿನ್ನ ಟೀಮಲ್ಲಿ 11 ಜನ, ಆಪೋಸಿಟ್ 11 ಜನ. ಸೊ ನಿನ್ನ ಜೊತೆ 11 ಜನ ಇದ್ದಾರೆ, ಆಪೋಸಿಟ್ 11 ಜನ ಇದ್ದಾರೆ ಅಲ್ಲ. ಅದು ನಿನ್ನ ಜೊತೆ ಇರೋ 10 ಜನನೂ ಅವರು ಗೋಲ್ ಹೊಡಿಬೇಕು ಅಂತಲೇ ಇದ್ದಾರೆ. ಬಟ್ ಅವರೇ ನಿನಗೆ ತಪ್ಪಿಸ್ತಾರೆ ಅಂತಲ್ಲ, ಎಲ್ಲೋ ಒಂದು ಫೇರ್ ಬೆನಿಫಿಟಲ್ಲಿ ನಿನಗೆ ಅವ್ರು ಪಾಸ್ ಮಾಡ್ಬೋದೇ ಹೊರತು ಅವ್ನು ಪಾಸ್ ಮಾಡೋನಿಗೂ ಕೂಡ ಗೋಲ್ ಹೊಡಿಬೇಕು ಅಂತ ಆಸೆ ಇರುತ್ತೆ. ಎಲ್ಲ ಅವ್ರವ್ರ ಆಟ ಗೆಲ್ಲಕ್ಕೆ ಆಡ್ತಾ ಇರೋದು. ಒಂದು ಟೀಮ್ ಸೈಡ್ ನೀನಿದೆ, ಇನ್ನೊಂದು ಟೀಮ್ ಆ ಕಡೆ ಇದೆ. ಬಟ್ ಇವ್ರು ಪಕ್ಕಾ ವೈರಿಗಳಲ್ಲ ಅಂದ್ರೂ ಅಲ್ಲೂ ಆದರೆ ಪಾಸಿಂಗ್ ಆಟ ನಡೀತಾನೆ ಇರುತ್ತೆ. ಅಲ್ಲಿ ಯಾವ ಇಬ್ಬರು ಫ್ರೆಂಡ್ಸ್ ಇದ್ದಾರೆ, ಅವರವರೇ ಪಾಸ್ ಮಾಡ್ಕೊತಾರೆ. ಚಕ್ದೆ ಫಿಲ್ಮ್ ಸೀನ್ಸ್ಗಳು ಅದೆಲ್ಲವನ್ನೂ ಮರೆತು ಟೀಮ್ ಅಂತ ಆಡಿದಾಗ ಅದು ಗೆಲುವು ಬೇರೆ. ಇಲ್ಲ, ನನಗೆ ಈ ಆಟ ತಲೆ ಬಿಸಿ ಬೇಡ, ನಾನು ಇಲ್ಲಿ ಗ್ಯಾಲರಿಲಿ ಕೂತ್ಕೊತೀನಿ ಅಂದರೆ ಕೂತ್ಕೋ, ಪೆಪ್ಸಿ ಕುಡಿ, ಕೋಕ್ ಕುಡಿ, ಚಿಲ್ ಮಾಡು. ನಿನ್ನ ಟೀಮ್ ಗೆದ್ರೆ ಖುಷಿ ಪಡು, ಇಲ್ಲ ಆಪೋಸಿಟ್ ಟೀಮ್ನು ಸಮವಾಗಿ ನೋಡು, ಇಷ್ಟೇ ಚಾಯ್ಸ್. ಅಲ್ಲೂ ಹೋದ್ಮೇಲೆ ನನಗೆ ಯಾರೋ ಕಾಲು ಕೊಟ್ಟ, ನಾನು ಬಿದ್ದೆ, ನಾನು ಎದ್ದೆ, ನನಗೆ ಗಾಯ ಆಯಿತು, ಇಂಜುರಿ ಆಯಿತು, ಯಾರೋ ರೆಫ್ರಿ ಬಂದು ನನಗೆ ಗ್ರೀನ್ ಎಲ್ಲ ರೆಡ್ ಕಾರ್ಡ್ ತೋರಿಸ್ದ, ಇದೆಲ್ಲ ಏನೂ ಕಂಪ್ಲೇಂಟ್ ಮಾಡಬೇಡ. ಆಟ ಇಷ್ಟ ಇದ್ದರೆ ಹಿಂಗೆ ಇದನ್ನೆಲ್ಲದಕ್ಕೂ ಅಪ್ಲೈ ಮಾಡ್ಕೊ ಅಂತ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ದೆರ್ ಈಸ್ ಅ ಕಾಂಬಿನೇಷನ್ ಕಾಲ್ಡ್ ಆಸ್ 20-20-60. ಒಂದು ಫಾರ್ಮುಲಾ ಇದು. ಏನಿದು ಅಂತಂದರೆ, ರಶ್ಮಿ ಏನೇ ಮಾಡಿದ್ರು, ರಶ್ಮಿಗೋಸ್ಕರ ನೀನು ಏನು ಮಾಡ್ರು ನಾನು ಸಾಯ್ತೀನಮ್ಮ ಅನ್ನೋರು 20% ಪ್ರಪಂಚದಲ್ಲಿ. ಇನ್ನು ರಶ್ಮಿ ಏನೇ ಮಾಡಿದ್ರು, ನಾಳೆ ಆಸ್ಕಾರ ಅವಾರ್ಡ್ ತೊಗೊಂಬಂದ್ರು ಅನ್ನೋರು 20% ಇದ್ದೇ ಇರ್ತಾರೆ. ಇನ್ನು 60% ಸಕ್ಸಸ್ ಇದ್ದಾಗ ರಶ್ಮಿ ಜೊತೆ ಇರ್ತಾರೆ, ಫೇಲ್ಯೂರ್ ಇದ್ದಾಗ ರಶ್ಮಿ ಆಪೋಸಿಟ್ ಹೋಗ್ತಾರೆ. ಅವರು ಒಂಥರ ಜೋಕರ್ ಇದ್ದಂಗೆ. ಬಟ್ ಸರ್ಕಾರ ರಚಿಸೋದು ಇವರೇನೆ. ಈ 60 ಯಾವಾಗ 20 ಜೊತೆ ಸೇರುತ್ತೆ ಅದು 80 ಆಗಿಬಿಡುತ್ತೆ. ನಿನ್ನ ಡೌನ್ ಪೀರಿಯಡ್ ಬಂತು ಅಂದಾಗ ಇಲ್ಲಿ ವರ್ಕೌಟ್ ಆಗೋದು ಅಂತ ಗೊತ್ತಾದ್ರೆ ಹಂಗೇ ಆಪೋಸಿಟ್ 20 ಜೊತೆ ಸೇರ್ಕೊಂಡಿರ್ತಾರೆ. ನಿನ್ನ ಡೌನ್ಫಾಲ್ ತಾನಾಗುತ್ತೆ. ಆವಾಗ ನೀನು ಇಲ್ಲೇ ಇದ್ರಲ್ಲ ಗುರು, ಈಗ ಅಲ್ಲಿ ಹೋಗ್ಬಿಟ್ರೆ ಅವರು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಅದೇ ನಿನ್ನ ಸಕ್ಸಸ್ ಆದಾಗ ಹಂಗೇ ಅವ್ರನ್ನ ತಿರ್ಗಾ ಮತ್ತೆ ಚೆನ್ನಾಗಿದ್ದೀರಾ, ಏನು ರಶ್ಮಿ ಭಾಳ ದಿನ ಆಯಿತು ಅಂದ್ಕೊಂಡು ಬಂದು ಸೇರ್ಕೊಂಡಿರ್ತಾರೆ. ಇದನ್ನು ನೀನು ಸಹಿಸ್ಕೋಬೇಕು. ಇದನ್ನು ನೀನು ಸಹಿಸ್ಕೊಳ್ಳಿಲ್ಲ ಅಂದರೆ ಈ ಆಟ ಆಡೋಕ್ಕಾಗಲ್ಲ. ಅದಕ್ಕೆ ಅವ್ರು ಯಾವಾಗಲೂ ಏನು ಹೇಳೋರು ಅಂತಂದರೆ, ನನ್ನ ರೆಫರೆನ್ಸಲ್ಲಿ ಪ್ರಪಂಚ ಇರೋದು, ನನ್ನ ರೆಫರೆನ್ಸಲ್ಲಿ ನನಗೆ ದ ಮೂಮೆಂಟ್ ನಾನು ಇಲ್ಲ ಅಂದ ತಕ್ಷಣ ಈ ಪ್ರಪಂಚ ಇಲ್ಲ. ಯಾರಿಗಿಲ್ಲ? ನನಗಿಲ್ಲ, ಎಲ್ಲರಿಗೂ ಇದು ಅದು ಬೇರೆ ಪ್ರಶ್ನೆ. ಬಟ್ ನಾನು ಸರ್ವೈವ್ ಆಗ್ತಾ ಇದ್ದೀನಿ ಅಥವಾ ನಾನು ಫೈಟ್ ಮಾಡ್ತಾಯಿದ್ದೀನಿ, ನಾನು ಈಗ ಖುಷೀಲಿದ್ದೀನಿ, ದುಃಖದಲ್ಲಿದ್ದೀನಿ, ಎಲ್ಲವೂ ಎಂಡ್ ಆಫ್ ದ ಡೇ ನಿನ್ನ ರೆಫರೆನ್ಸ್. ಈ 20-20-60 ಯಾರು ಬೇಕಾದ್ರೂ ಆಗ್ಬೋದು. ಐ ಹ್ಯಾವ್ ವೆರಿ ಗುಡ್ ಸ್ಟೋರೀಸ್ ದಟ್ ಚೇಂಜ್ ಮೈ ಲೈಫ್. ನನಗೆ ಪಾಠವಾಗಿ ಬಂದಿದ್ದೀವೆಲ್ಲವೂ. ಈಗ ನಮ್ಮ ಈ ಗುರುಗಳಿದ್ರಲ್ಲ, ಅವ್ರು ಯಾರ ಮನೆಗೂ ಊಟಕ್ಕೆ ಹೋಗ್ತಾ ಇರಲಿಲ್ಲ, ಫಂಕ್ಷನ್ಗಳು ಕರೆದ್ರೆ ಬರ್ತಾ ಇರಲಿಲ್ಲ. ಋಣಕ್ಕೆ ಬೀಳ್ತೀವಿ ಅಂತಲ್ಲ, ಅದೇ ಆ ಭಾವ ಮುಖ್ಯ ಆಗುತ್ತೆ. ಯಾವ ಭಾವದಲ್ಲಿ ಇವನು ಕರಿತಾ ಇದ್ದಾನೆ. ಈಗ ನಾನು ತೋರ್ಕೆ ಜಂಬಾ, ನಾನು ಹೆಂಗೆ ಮನೆ ಕಟ್ಟಿದ್ದೀನಿ ನೋಡು, ನಾನು ಹೆಂಗೆ ಮದುವೆ ಮಾಡ್ತೀನಿ ನೋಡು ಅಂತ ಕರೆದಾಗ ಆ ಭಾವವೇ ಮೇಯ್ನಾಗಿರುತ್ತೆ ಅಡುಗೆಯಲ್ಲಿ. ಯಾರೇ ಅಡುಗೆ ಮಾಡಿದ್ರು ಮೇಯ್ನ್ ಇವಾಗ ಪ್ರೊಡ್ಯೂಸ್ ಮಾಡ್ತಾರದು ಯಾರು? ಪ್ರೊಡ್ಯೂಸರ್. ಅವನ ಭಾವ ಏನು ಹಿಂಗಿದೆ, ಆ ಭಾವ ಅದರಲ್ಲಿ ಮಿಕ್ಸ್ ಆಗುತ್ತೆ. ತೋರಿಕೆ ಅಂದರೆ ತೋರಿಕೆ ಮಿಕ್ಸ್ ಆಗಿರುತ್ತೆ, ಜಲಸಿ ಅಂದರೆ ಜಲಸಿ ಮಿಕ್ಸ್ ಆಗಿರುತ್ತೆ, ಶೋ ಆಫ್ ಅಂದರೆ ಶೋ ಆಫ್ ಮಿಕ್ಸ್ ಆಗಿರುತ್ತೆ. ಅದರ ಜೊತೆಗೆ ಈ ತಾಂಬೂಲ ಕೊಡೋ ಕಾರ್ಯಕ್ರಮ ಇದೆ ಲಾಸ್ಟಲ್ಲಿ, ಅದು ಪೂರ್ಣ ಫಲ ಅಂತ ಹಂಗೂ ಹೇಳ್ತಾರೆ. ಇನ್ನೊಂದೇನು ಅಂತಂದರೆ, ವಾಟ್ ಎವರ್ ದಟ್ ಈಸ್ ಎಕ್ಸಸ್, ಅದು ಪುಣ್ಯಶೇಷ ಎಕ್ಸಸ್ ಇರ್ಬೋದು ಅಥವಾ ಒಂದು ಯಾವುದೋ ಒಂದು ಕರ್ಮದ ಎಕ್ಸಸ್ ಇರ್ಬೋದು, ಅದೆಲ್ಲವೂ ಆ ತಾಂಬೂಲದ ಮೂಲಕ ಹಂಚೋಗುತ್ತೆ.
ಸೊ ನೀ ತುಂಬ ಕೇರ್ಫುಲ್ಲಾಗಿ ನೀನು ರೀಕಾಲ್ ಮಾಡ್ಕೊ, ಒಂದು ಅಬ್ಸರ್ವ್ ಮಾಡ್ಕೊ. ಇಲ್ಲ ಅಂತಂದರೆ ನಿಮ್ಮ ಮನೇಲಿ ಗೃಹಪ್ರವೇಶ ಆಗಿ ಅಥವಾ ತುಂಬ ಒಳ್ಳೆಯದ ಫಂಕ್ಷನ್ ಆಗಿ ಆಸ್ಪಾಸಲ್ಲಿ 2-3 ದಿನ ಅಥವಾ ಒಂದು ವಾರದಲ್ಲಿ ಒಂದು ಏನೋ ಜಗಳ, ಏನೋ ಒಂದು ಇರಿಟೇಟಿಂಗ್ ಥಿಂಗ್ ಏನೋ ಒಂದು ಆಗಿರುತ್ತೆ. ಯಾಕೆ ಇದಾಗುತ್ತೆ ಅಂತಂದರೆ ಬಂದವನು ಕೂಡ ಆ ಭಾವದಲ್ಲಿ ಇರಲ್ಲ. ಎಷ್ಟು ಜನ ಖುಷಿ ಪಟ್ಟಿರ್ತಾರೆ ನಿಮ್ಮ ಮನೆ ಕಟ್ಟಿರೋದಕ್ಕೆ, ಎಷ್ಟು ಜನ ಖುಷಿ ಪಟ್ಟಿರ್ತಾರೆ ನೀ ಕಾರ್ ತೊಗೊಂಡಿರೋದಕ್ಕೆ ಅಲ್ವಾ? ಅದಕ್ಕೆ ಇವರು ನ್ಯೂಟ್ಲಾಗಿರೋರು, ಯಾವುದಕ್ಕೂ ಹೋಗ್ತಾರಿಲ್ಲ ಅವರು. ಯಾವುದು ಸಭೆ ಫಂಕ್ಷನ್ಗಳಿಗೆ ಹೋಗೋದು, ಅಲ್ಲಿ ಕಾಯಿಸ್ಕೊಳ್ಳೋದು ಏನು ಮಾಡ್ತಾರೆ, ಯಾಕಂದ್ರೆ ಅದು ಬರುತ್ತಲ್ಲ ಜೊತೆ. ಎಲ್ಲವೂ ಬರುತ್ತೆ. ಅದೊಂದು ಇದಾಗಿ ಬರುತ್ತೆ, ಕೊಡುಗೆಯಾಗಿ ಬರುತ್ತಲ್ಲ ಹೋಗಿದ್ದಕ್ಕೆ. ಆ ಸರ್ವೈವಲ್ ಬಂದಾಗ ಅದಕ್ಕೆ ಇದೆಲ್ಲವೂ ಬಂತು. ಏನಿದೆ ಆಟ, ಹೆಂಗೆ 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 ಅಂತ ಬಂದಾಗ ಎಲ್ಲೋ ಒಂದು ಕಡೆ ದೇವ್ರಿದಾನ ಅಂತೆಲ್ಲ ಪ್ರಶ್ನೆ ಬಂದು, ಆಗ ನನಗೊಬ್ಬರು ನಮ್ಮ ಆಡಿಟ್ರು, ಗಣೇಶ್ ಆಡಿಟ್ರ್ ಅಂತ ಒಬ್ರು ಇದ್ದಾರೆ, ಅವ್ರು ಬಂದುಬಿಟ್ಟು ನನಗೆ ಹೇಳಿದ್ರು, ಈ ಥರ ನನ್ನ ವೈಫ್ ಒಬ್ರ ಹತ್ರ ಮೆಡಿಟೇಷನ್ ಕ್ಲಾಸ್ಗೆ ಹೋಗ್ತಾಳೆ, ನಾನು ವೈ ಡೋಂಟ್ ಟು ಗೋ ಟು ಹಿಮ್, ಅವರು ತುಂಬ ಚೆನ್ನಾಗಿ ಲೈಫ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಇದು ಮಾಡ್ತಾರೆ ಅಂತ. ನನ್ನ ಫ್ರೆಂಡ್ ಇನ್ನೊಬ್ಬರು ಅವರು ಹೋಗಿ ಇವ್ರನ್ನ ಫಸ್ಟ್ ಮಾತಾಡ್ಸ್ಕೊಂಬಂದಾಗ ನನಗೆ ಬಂದು ಎಕ್ಸೈಟಾಗಿ ಹೇಳಿದ್ರು, ಅವ್ರು 5 ದಿನ ಕ್ಲಾಸ್ ಅಂತೆ, 5th ಡೇ ಅವ್ರು ದೇವ್ರು ತೋರಿಸ್ತಾರಂತೆ ಅಂತ. ನಾನು 5ನೇ ದಿನ ದೇವ್ರು ತೋರಿಸ್ತಾರಾ, ಹೆಂಗೆ ಗುರು ಇದು ಅಂತ. ಬಾರಪ್ಪ ನಿಂಗೆ ಗೊತ್ತಿಲ್ಲ, ಇದೇ ಲಿಟ್ರಲಿ ದಟ್ ವಾಸ್ ದ ವರ್ಡ್. ಆವಾಗ ನಾನು ಇವ್ರು ನೋಡೋಕ್ಕೆ ಹೋಗಿದ್ದು. ನೋಡೋಕೆ ಹೋದಾಗ ಒಂದು ಮನೇಲಿ ಸಿಂಪಲಾಗಿ ಸುಮ್ಮನೆ ಕೂತಿದ್ರು, ಒಂದೇ ಸಣ್ಣ ಬುಡ್ಡಿ ಬಲ್ಪು, ಯಾವುದೋ ಒಂಥರ ಚೇರು, ಹಿಂಗೆ ಕೂತಿದ್ರು ಮನೇಲಿ. ಅಲ್ಲೆಲ್ಲ ಒಂದು 4-5 ಬೆಕ್ಕು ಓಡಾಡ್ತಾ ಇದೆ. ಇದೇನಪ್ಪ ಈ ಥರ ಜಾಗದಲ್ಲಿ ಇದ್ದಾರೆ, ಇವ್ರು ದೇವ್ರು ತೋರಿಸ್ತಾರ ನಮಗೆ ಅಂತ ಫೀಲ್ ನಾನು. ಅವಾಗ ಕೂತ್ಕೊಂಡು ಮಾತಾಡಿದಾಗ ಅವ್ರು ಹೇಳಿದ್ರು, 5 ದಿನ ಫಸ್ಟ್ ಆಫ್ ಆಲ್ ನೀನು ಬರ್ತೀಯ ಅಂತ ಡಿಸೈಡ್ ಮಾಡಿದಾಗ್ಲೇ ನೀನು 5 ದಿನ ಬರೋಕ್ಕಾಗಲ್ಲ. ನೀನು 5 ದಿನ ನಿನಗೆ ಸಿಗಲ್ಲ. ನೀನು ಟೆಸ್ಟ್ ಮಾಡು, ನೀನು ಯಾವ 5 ದಿನ ಅಂತ ಹಾಕ್ಕೊಂತೀಯ ಆವಾಗಲೇ ಏನೇನೋ ಬರ್ತಾ ಇರುತ್ತೆ ನಿನಗೆ. ಅದನ್ನು ದಾಟಬೇಕು ನೀನು ಫಸ್ಟು. ಅದನ್ನು ದಾಟಿದ ಮೇಲೆ ಆ 5 ದಿನ ನೀನು ಇಲ್ಲಿ ಬರೋಕ್ಕಾಗತ್ತೆ ಫಸ್ಟ್ ಆಫ್ ಆಲ್ ನಮ್ಮ ಮನೆಗೆ ಅಂತಲೇ ಅಂದರು ಅವರು. ಸ್ಟಾರ್ಟಿಂಗಲ್ಲೇ ನಾನು ಏನು ಇಂಥ ಭಾರಿ ಚಾಲೆಂಜಪ್ಪ ಇದು, 5 ದಿನ ನನಗಾಗಲ್ವಾ ಅಂತ. ಕೊನೆಗೆ ನಾನು ಶೂಟಿಂಗ್ ಮಾಡ್ತಾಯಿದ್ದೆ, ಅವಾಗ ಶೂಟಿಂಗ್ ಮಾಡಿ ಡಬಲ್ ಬ್ಯಾಂಕಿಂಗ್ ಇಟ್ಟು 5 ದಿನ ಬರೋಣ ಅಂತ ಮಾಡಿದ್ದು. ಯಾಕೆ ಇದು ಅಂತಂದರೆ ಅದೇನು ದೊಡ್ಡ ಪ್ರಶ್ನೆ ಅಂತಲ್ಲ, ನಿಮ್ಮ ಇಂಟೆನ್ಸಿಟಿ ಎಷ್ಟಿದೆಯೋ ಅದ್ರ ಮೇಲೆ ಅದು ಹಾಗೆ ಮ್ಯಾನಿಫೆಸ್ಟ್ ಆಗ್ತಾ ಹೋಗುತ್ತೆ. ಇಫ್ ಯು ಆರ್ ನಾಟ್ ಇಂಟೆನ್ಸ್, ಅಷ್ಟೊಂದು ತೀಕ್ಷ್ಣವಾಗಿ ನೀನು ಆ ಕಡೆಗೆ ಇಲ್ಲ ಅಂದರೆ ಆ ದಾರಿಗೆ ಹೋಗೋಕ್ಕೆ ಆಗಲ್ಲ. ಸೊ ಆವಾಗ 0 ಲೆವೆಲ್ ಕ್ಲಾಸ್ ಅಂತ 1 ದಿನ 2 ದಿನ 3 ದಿನ 5ನೇ ದಿನಕ್ಕೆ ಒಂದು ಕಾನ್ಸೆಪ್ಟ್ ಕನ್ಕ್ಲೂಷನ್ಗೆ ಬಂದ್ವಿ ನಾವು. ನಮ್ಮ ವಿನಯ್ ಗುರುಜಿಗಳು ಹೌದು ಇಲ್ಲಿಗೆ ಬಂದಿದ್ದಾರೆ. ಹೌದು ಹೌದು. ಆ್ಯಂಡ್ ನನಗೆ ಭಾಳ ಆಶ್ಚರ್ಯ ಆಯಿತು. ನೀನು ಆ ಚೇರ್ ಮೇಲೆ ಕೂತ್ಕೊಳ್ಳೋಕ್ಕೂ ಮುಂಚೆ ಒಂದು ಪ್ರಶ್ನೆ ಕೇಳಿದೆ, ಗುರುಜಿ ಅಲ್ಲಿ ಕೂತಿದ್ರಾ? ನಾನು ಹ್ಞೂ ಅಂದೆ. ಇದೇ ಚೇರು ನೋಡಿರ್ತೀಯ, ಬಹುಶಃ ಎಪಿಸೋಡ್ ನೋಡಿದ್ಯಾ. ನಮಸ್ಕಾರ ಮಾಡಿ ಅಲ್ಲಿ ಹೋಗಿ ಕೂತೆ. ನನಗೆ ಎಲ್ಲದರಲ್ಲೂ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಎದ್ದೆದ್ದು ಕಾಣ್ತಾ ಇದೆ, ನಿನ್ನಲ್ಲಿರೋ ಸಂಸ್ಕಾರ ಮತ್ತು ಅದಕ್ಕೆ ಕಾರಣ ಡಿಸರ್ವಿಂಗ್ ಅವ್ರಿಗೆ ಅಷ್ಟೇ. ಎಲ್ರಿಗೂ ನಾವು ಹಂಗೆ ನಮಸ್ಕಾರನೂ ಮಾಡಲ್ಲ, ಆಗಲ್ಲ ಅದು. ಯಾಕಂದ್ರೆ ಮನಸ್ಸು ಒಪ್ಪಬೇಕಲ್ಲ, ಅದನ್ನ ಮನಸ್ಸು ಒಪ್ಪಬೇಕು. ಈಗ ಅವರು ನನಗೆ ಅವರ ಪರಿಚಯ ಹೇಗೆ? TV ಚಾನಲ್ ಇದ್ರ ಮೂಲಕ ಏನಾರು ಆಗಿದ್ದ? ಇಲ್ಲ, ನಾನು ನಿಗೂಢ ರಾತ್ರಿ ಅನ್ನೋ ಸೀರಿಯಲ್ ಮಾಡ್ತೀನಿ, ಓಕೆನಾ. ಆ ಸೀರಿಯಲ್ ಲೊಕೇಶನ್ನು ಬೈ ಡಿಫಾಲ್ಟ್ ಇವ್ರ ಆಶ್ರಮದ ಹಿಂದೆ ಬೀಳುತ್ತೆ. ಅಲ್ಲಿ ಶೂಟಿಂಗ್ ಹೋದಾಗ ಹರೀಶ್ ಕುಟ್ಟಿ ಅಂತ ಒಬ್ಬ ಹುಡುಗ ಫ್ರೆಂಡ್, ಇವತ್ತು ಅವ್ನು ನನಗೆ, ಅವನು ವಾರಕ್ಕೊಂದು ಸತಿ ಬರ್ತಾನೆ ಶೂಟಿಂಗ್. ಅವನು ಸ್ವಲ್ಪ ಸಿನಿಮಾ ಇದೆಲ್ಲ ಆಸಕ್ತಿ, ತುಳು ಸಿನಿಮಾ ಆ ಕಡೆ ಇದೆಲ್ಲ ಸ್ವಲ್ಪ ಇಂಡಸ್ಟ್ರಿಗೂ ಟಚ್ ಇದ್ದಾನೆ ಅವನು. ಅವ್ನು ನಾನು ಬರೋದು, ನಿಮ್ಗೊಬ್ರನ್ನ ಪರಿಚಯ ಮಾಡಿಸ್ತೀನಿ ಬನ್ನಿ, ನೀವು ಮೀಟ್ ಮಾಡ್ಬೇಕು ಅವ್ರನ್ನ ಅಂತ. ನಾನು ಯಾರನ್ನ ಪರಿಚಯ ಮಾಡಿಸ್ತೀಯ ಅಂತ. ಇಲ್ಲ ನೀವು ಬನ್ನಿ, ನಾನು ಸುಮ್ಮನೆ ನೀವು ಅವ್ರ ಎದುರಿಗೆ ಬನ್ನಿ ಅಷ್ಟೇ, ನಿಮಗೆಲ್ಲ ಹೇಳ್ಬಿಡ್ತಾರೆ ನಿಮ್ಮದು ಅಂತ. ಸರಿ, ನಾನು ಅಷ್ಟೊತ್ತು ಆಗಲಿ ಎಷ್ಟು ರೌಂಡ್ ಹೊಡೆದು ಬಂದವನ್ನ ನಾನು ಸಾಕಾಗಿದೆ. ಜ್ಯೋತಿಷಿಗಳದು ಬಿಗಿನರ್ ಸ್ಟೇಜ್ ಅದಾಯಿತು. ಅದಾದಮೇಲೆ ಇವರೇ ಆಯಿತು. ಈಗ ಯಾರು ನನಗೆ ಸಿಕ್ಕಿ ಏನು ಮಾಡ್ತಾರೆ ಅಂತ ನನಗೇನು ಅಂದರೆ, ಸುಮ್ಮನೆ ಯಾರೋ ಕೆಲವ್ರು ಮೈಲೇಜ್ಗೆ ಹಿಂಗೆ ಮಾಡ್ತಿರ್ತಾರೆ ಒಂದು ಫೋಟೋಗೋಸ್ಕರ. ನಾಳೆ ಏನೋ ಇವನು ಕಂಟಿನ್ಯೂ 3 ತಿಂಗಳು ಬೀಳ್ತಾನೆ ನನ್ನ ಹಿಂದೆ. 3 ತಿಂಗಳು ಹೋಗಲ್ಲ ನಾನು ಗುರುಗಳನ್ನ ನೋಡೋಕ್ಕೆ. ಮಜಾ ನೋಡಿ, 3 ತಿಂಗಳು ಹೋಗಲ್ಲ ನಾನು ಅವ್ರು ನೋಡೋಕ್ಕೆ. ಕೊನೆಗೆ ಒಂದು ಫೈನ್ ಡೇ ಬರ್ತಾನೆ, ಇಲ್ಲೇ ಬಂದಿದ್ದಾರೆ ಬಾ ಮಾರ, ಇಲ್ಲಿ ಸ್ಕೂಲ್ ಹತ್ರ ಒಂದು ಮಕ್ಕಳಿಗೆಲ್ಲ ಏನೋ ಹಂಚ್ತಾ ಇದ್ದಾರೆ, ಬನ್ನಿ ನೀವು ಒಂದು ಅರ್ಧ ಗಂಟೆ ಬನ್ನಿ ಅಂತಾರೆ. ಸರಿ ಅಂತ ಹಾಗೆ ಮೇಕಪ್ ಹಾಕ್ಕೊಂಡಿದ್ದವನು ಲಂಚ್ ಬ್ರೇಕಲ್ಲಿ ಹೋಗ್ತೀನಿ ನಾನು ನನ್ನ ತಮ್ಮಂಗೆ ಹೇಳ್ಬಿಟ್ಟು, ಅರ್ಧ ಗಂಟೆಲಿ ಬಂದುಬಿಡ್ತೀನಿ, ಇಲ್ಲ ಅಕಸ್ಮಾತ್ ಲೇಟ್ ಆಯಿತು ಅಂದರೆ ಸ್ವಲ್ಪ ಡಬಲ್ ಕ್ಯಾಮ್ರಾ ಇಟ್ಕೊಂಡು ನೀನೇ ಮಾಡ್ತಾರೆ, ನಾನು ಬರ್ತೀನಿ ಅಂತ ಹೋಗಿ ಮೀಟ್ ಮಾಡ್ತೀನಿ. ನಾನು ಎದುರುಗಡೆ ಹೋದಾಗ ಯಾರು ಗುರೂಜಿ ಅಂತೀನಿ. ಇವರಾ ಏನು ನನಗಿನ್ನ ಚಿಕ್ಕವರು, 5-6 ವರ್ಷ ಚಿಕ್ಕವ್ರ ಥರ ಹುಡುಗನ ಥರ ಕಾಣ್ತಿದ್ದಾರೆ ಏನೂ ಇಲ್ಲ, ಸಿಂಗುಲರ್ ಮಾತಾಡಿದೆ, ಕಾಣ್ತಿದ್ದಾನೆ. ಇವನೋ ಗುರು ಅಂತೆ ನೀನು ಅಂತಲೇ ಅಂದೆ. ನೀವು ಹೋಗಿ ಮಾತಾಡಿ ಸುಮ್ಮನೆ ಗೊತ್ತಾಗುತ್ತೆ. ಸರಿ ಅಂತ ನಾನು ಹೋಗಿ ಎದುರುಗಡೆ ನಮಸ್ಕಾರ ಅಂತ ಅಂದ್ಬಿಟ್ಟು ಹಾಫ್ ಮೈಂಡಲ್ಲಿ ಹಿಂಗೆ ಅಂದೆ. ಇಷ್ಟು ದಿನ ಆಯಿತಾ ನೀನು ಬರೋಕ್ಕೆ, ಬಾರೋ ಅಂತ ಹಿಂಗೆ ಹಿಡ್ಕೊಂಡು ಹೇಳ್ಕೊಂಡ್ರು. ಆದರೆ ಅಲ್ಲೊಂದು ಲಾಜಿಕ್ ಮೈಂಡ್ ಇದೆ, ಆ ಸೆಂಟೆನ್ಸ್ನ ಒಪ್ಪಲಿಲ್ಲ. ಇವ್ನು ಹೇಳ್ತಾ ಇರ್ಬೋದು, ನಾನು ಕರಿತಾ ಇದ್ದೀನಿ 3 ತಿಂಗಳಿಂದ ಅವ್ರು ಬರ್ತಾ ಇಲ್ಲ ಅಂತ. ಅದಿಟ್ಕೊಂಡು ಅವ್ರು ಹೇಳ್ತಾರೆ ಇಷ್ಟು ದಿನ ಆಯಿತಾ ನೀನು ಇಲ್ಲಿ ಬರೋಕ್ಕೆ ಅನ್ನುವ ಮಾತಿನ ಅರ್ಥ ಇವನು ಕೊಟ್ಟರೆ ಅಪ್ಡೇಟ್ ಅದು ಅಂತ ಮನಸ್ಸು ಅಲ್ಲೂ ತೊಗೊಳ್ಳಿಲ್ಲ. ಆ್ಯಂಡ್ ಬಂದ ತಕ್ಷಣ ಅವ್ರು ನನ್ನ ಹಗ್ ಮಾಡಿದ್ರು ಹಿಂಗೆ. ನಾನು ಈಗ ಇಷ್ಟು ವರ್ಷ ಆದಮೇಲೆ ನೋಡಿರೋದ್ರಲ್ಲಿ ಈ ಥರ ಅವ್ರ ಚೆಸ್ಟ್ಗೆ ಅವರು ಹಗ್ ಮಾಡೋದು
ತುಂಬ ವಿರಳ, ತುಂಬ ಕೆಲವ್ರನ್ನ ಮಾತ್ರ. ಎಲ್ಲರನ್ನೂ ಅವ್ರು ಹಂಗೆ ಮಾಡಲ್ಲ. ಆ ಬಾಡಿ ಲ್ಯಾಂಗ್ವೇಜ್, ಅವರ ಬಿಹೇವಿಯರ್ ನನಗೆ ಹಂಗೆ ಮಾಡಿದ್ರು ಫಸ್ಟ್ ಟೈಮ್. 2 ನಿಮಿಷ ಹಂಗೆ ಇಟ್ಕೊಂಡು ಆಮೇಲೆ ಬಿಟ್ಬಿಟ್ಟು ಹೋಗು, ಯಾವುದು ಈಸಿಯಾಗಿ ಸಿಕ್ಕಿಲ್ಲ ನಿಂಗೆ ಅಂತ ಹಿಂಗೆ ಬೆನ್ನು ತಟ್ಟಿದ್ರು. ಇಲ್ಲವ್ರಿಗೆ ಹೆಂಗೆ ಸಿಕ್ಕಿದ್ದು, ಯಾವುದು ಈಸಿಯಾಗಿ ಸಿಕ್ಕಿಲ್ಲ, ಎಲ್ಲ ನಿಂದು ಒಬ್ಬಂದೇ ಹೋರಾಟ, ಹೋಗು ಅಂದರು. ನಾನು ಹೆಂಗೆ ಹೇಳ್ತಿದ್ದಾರೆ ಇವರು ಇದನ್ನು. ಯೂಶಲಿ ಏನಾಗುತ್ತೆ, ಮಾಸ್ಟರ್ ಅಂತ ನೋಡಿದ ತಕ್ಷಣ ಎಲ್ಲರೂ ವಿಶ್ ಮಾಡ್ತಾರೆ, ಚೈಲ್ಡ್ ಆರ್ಟ್ ನೀವು ಹಂಗೆ ಮಾಡ್ರಿ ಹಿಂಗೆ ಮಾಡಿದ್ರೆ, ನಿಮ್ಮ ಸಿನಿಮಾ ಎಲ್ಲ ನೋಡಿದ್ವಿ ಸರ್, ಎಲ್ಲ ಒಂದು ಹ್ಯಾಪಿ ಬಲೂನ್ಸು ಬರ್ಸ್ಟೇ ಓಡ್ತಾ ಇರುತ್ತೆ ತಲೆ ಮೇಲೆ. ಈ ಥರ ಯಾರೂ ಮಾತಾಡಲ್ಲ. ಇದು ಪರ್ಸ್ನಲ್ ಹೋರಾಟಗಳಾಯ್ತಲ್ಲ, ಇದು ಹೆಂಗೆ ಗೊತ್ತಾಯ್ತು ಇವ್ರಿಗೆ ಆ ಥರ ಒಂದು ಸಣ್ಣದು ಬಂತು. ಅದಾದಮೇಲೆ ಸರಿ ಅಂದ್ಬಿಟ್ಟು ಅಂತಲ್ಲಿ ಕೂತ್ಕೊಂಡ್ವಿ ಅವ್ನಿಗೆ ಪಲಾವ್ ಅಂದ್ರೆ ಇಷ್ಟ ತಂದ್ಕೊಡ್ರು ಅಂದರು. ನನಗೆ ಪಲಾವ್ ಅಂದ್ರೆ ಇಷ್ಟ ಅಂದ್ರೆ ಇವ್ರಿಗೆ ಹೆಂಗೆ ಗೊತ್ತು. ತಿರ್ಗಾ ಲಾಜಿಕ್ ಮನ್ಸು ಒಂದು ಹೇಳ್ತು, ಪಲಾವ್ ಯಾರಿಗಿಷ್ಟ ಇಲ್ಲ, ಅದಕ್ಕೆ ಹೇಳ್ತಾರೆ ಬಿಡು, ಏನು ದೊಡ್ಡ ವಿಷಯ, ಪಲಾವ್ ತಾನೆ. ಸರಿ ಅಂತ ಆಮೇಲೆ ಪಲಾವ್ ತಿಂದೆ, ಎಲ್ಲ ತಿಂದ್ಬಿಟ್ಟು ಆಮೇಲೆ ಹಿಂಗೆ ಆ ಕಡೆ ಈ ಕಡೆ ಇಡಕ್ಕೆ ಹೋದೆ. ಇಡಬೇಡ ಕೊಡು ಅಂದರು. ಏನಿದು ಇಡಬೇಡ ಕೊಡು ಅಂದರೆ ನನಗೆ ಎಂಬ್ಯಾರೇಸ್ ಆಗ್ತಿದೆ. ಏನೋ ಇವರೇ ಇಟ್ಕೊಂಡು ಪಕ್ಕಕ್ಕೆ ಇಟ್ಬಿಡ್ತಾರೆ, ನಾವು ಕೈ ತೊಳಸ್ತಾರೆ, ಮತ್ತು ಇಲ್ಲಿ ಇಷ್ಟು ಜನ ನೋಡ್ತಾ ಇದ್ದಾರೆ, ಏನಪ್ಪ ಇದು ಅನ್ನೋ ಥರ ಎಲ್ಲ. ಕೊಡು ತಟ್ಟೆ ಇಸ್ಕೊಂಡ್ರು. ಸ್ವಲ್ಪ ಮಿಕ್ಕಿತ್ತಾನೆ ಈ ಪಲಾವು ಮೊಸರು ಬಜ್ಜಿ ಎಲ್ಲ ಇರುತ್ತಲ್ಲಮ್ಮ, ಇನ್ನೇನು ಕೈ ತೊಳ್ಕೊಬೇಕು ಅಂದಾಗ ಒಂಥರ ಇರುತ್ತೆ ಗೊತ್ತಾ, ಎಲೆ ಅಡಿಕೆ ಪಟ್ಟೆ ಎಲೆ ಅವ್ನು ತೊಗೊಂಡು ಸ್ಟಾರ್ಟೆಡ್ ಈಟಿಂಗ್. ಸರಿ ಅಲ್ಲಿಟ್ರು. ಅವ್ನು ಹಾಲು ಕೊಡ್ರು ಕುಡಿಯೋಕ್ಕೆ ಅಂದರು. ಇದು ಅರ್ಥ ಆಗಲಿಲ್ಲ, ಇವತ್ತಿಗೂ ಗೊತ್ತಿಲ್ಲ ನನಗೆ ಏನಂತ, ಏನಕ್ಕೆ ಹಂಗೆ ಮಾಡಿದ್ರು ಅಂತ. ಅದಾದಮೇಲೆ ಸರಿ ಅಂತ ಇದನ್ನೆಲ್ಲ ಅಲ್ಲ ಫೋಟೋಗ್ರಾಫರ್ ಹಿಂಗೆ ಪಟ್ ಅಂತ ಫೋಟೋ ತೆಗಿತಿದ್ದ. ಅವ್ನ ಕೈಯಲ್ಲಿ 4 ಉಂಗುರ, ಈ ಬೆರಳು 4 ಉಂಗುರ ಹಿಂಗಿತ್ತು. ಅವ್ನು ಕರೆದ್ರೆ, ಬಾರ ನಾನೇನು ಕೇಳಿದ್ರು ಕೊಡ್ತೀನೋ ಅಂದರು. ನೀವೇನು ಕೇಳಿದ್ರು ಕೊಡ್ತೀನಿ ಗುರುಗಳೇ, ಇನ್ನು ಆ ಬೆರಳಲ್ಲಿರೋ ಆ ಉಂಗುರ ಕೊಡು ಅಂದರು. ಅವನು ಇದೇ ಬೆರಳಲ್ಲಿ ಇತ್ತು, ಅವನಿಗೆ ಟಕ್ಕಂತ ಒಂದು ಉಂಗುರ ತೆಗೆದ್ರು, ಕೈ ಕೊಡು ಅಂದರು. ಹಾಗೆ ಕೊನೆಗೆ ಅವ್ರು ಒಂದು ವರ್ಡಿಗೆ ನಾನು ಕನ್ವಿನ್ಸ್ ಆದೆ. ನೋಡು, ಇದು ನಂದು ಅಲ್ಲ, ನಿಂದು ಅಲ್ಲ, ಅವಂದು ಅಲ್ಲ, ಅವ್ನು ಹಾಕ್ಕೊಂಡಿರೋರ್ಗು ಅವಂದು, ಇವಾಗ ಕೈಯಲ್ಲಿದೆ ನಂದು, ನಿನ್ಗೆ ಹಾಕಿದ್ಮೇಲೆ ನಿಂದು, ಮತ್ತೆ ಟೈಮ್ ಬರುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ, ಈಗ ಹಾಕಬೇಕು ಅನ್ನಿಸ್ತದೆ, ಹಾಕೋ ಅಂದರು. ಸರಿ, ಹಿಂಗೆ ಮಾತಾಡಿದವ್ರ ಹತ್ರ ಏನು ಮಾತಾಡೋದು ಅಂದ್ಬಿಟ್ಟು ಅಂತ ಕೈ ಹಿಂಗೆ ಮುಂದೆ ಮಾಡಿ ಉಂಗುರ ಹಾಕಿದ್ರು. ಸರಿ ಅಂತ ಸುಮ್ಮನಾದೆ. ಇವಾಗ ಕಟ್ ಮಾಡೋಣ ಸೀನು, ಇದು ಇಲ್ಲಿ ಮುಗೀತು. ಇದಾದ್ಮೇಲಿಂದ ನನಗೆ ಅವರ ಸಂಪರ್ಕ, ಅವ್ರನ್ನ ಮಾತಾಡಿಸ್ಬೇಕು ಅನ್ಸೋದು, ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂತ ಸ್ಟಾರ್ಟೆಡ್ ಟು. ಆಮೇಲೆ ಅವತ್ತೇ ಆ್ಯಕ್ಚುಲಿ ಅವ್ರು ಕೆಲವು ಮಾತಾಡಿದ ಮಾತುಗಳು ನನಗೆ ಹೆಂಗೆ ಅನ್ನಿಸ್ತು ಅಂದರೆ, ಹೀ ಈಸ್ ನಾಟ್ ನಾರ್ಮಲ್, ಈಸ್ ನಾಟ್ ಎ ಕಾಮನ್ ಪರ್ಸನ್, ನಾಟ್ ಎ ಕಾಮನ್ ಮ್ಯಾನ್, ಸಮಥಿಂಗ್ ಡಿಫ್ರೆಂಟ್. ಆಶ್ರಮಕ್ಕೆ ಬರ್ತೀಯಾ, ಇಲ್ಲೇ ನಮ್ಮ ಪಕ್ಕದಲ್ಲಿ ಆಶ್ರಮ ಅಂದರು. ಬರ್ತೀನಿ ಅಂತಂದೆ. ಆಶ್ರಮ ಅಂತ ನನ್ನ ಕಲ್ಪನೆ ಏನೋ ಬೇರೆ ಒಂಥರ ಆಶ್ರಮ, ಬಟ್ ಅಲ್ಲಿ ಹಂಗಿಲ್ಲ. ಅಲ್ಲಿ ಭಾಳ ಚಂದವಾಗಿರೋಂಥ ಶಿವಲಿಂಗ ಪ್ರತಿಷ್ಠಾಪನೆ, ಗಣೇಶ, ಅದು ಇದು ಎಲ್ಲ ವಿಗ್ರಹ ನೋಡಿ ನನಗೊಂಥರ ಖುಷಿಯಾಗೋಯ್ತು. ನನಗೆ ಮೊದಲೇ ಸ್ವಲ್ಪ ಮೆಡಿಟೇಷನ್ ಬ್ಯಾಕ್ಗ್ರೌಂಡಿಂದ ಬಂದವನು, ಇವ್ರದ್ದು ಒಂದಷ್ಟು ಕೋಚಿಂಗ್ ಎಲ್ಲ ಇದೆ. ಈ ಜಾಗದಲ್ಲಿ ಇಂಥ ಒಂದಿತ್ತಾ, ನನಗಿದು ಗೊತ್ತೇ ಆಗಲಿಲ್ಲ, ರುದ್ರ ರಮಣೀಯವಾಗಿದೆಯಲ್ಲ ಇಲ್ಲಿ ದೃಶ್ಯ ಅಂತ. ಅಲ್ಲಿಂದ ಡೈಲಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಇವತ್ತಿನ ಯಂಗ್ಸ್ಟರ್ಸ್ ಇರ್ತಾರಲ್ಲ, ಈಗ 20-25 ಈ ಥರ ಕಾನ್ಸೆಪ್ಟ್ಸನ್ನೆಲ್ಲ ಹೇಳಿದ್ರೆ, ಬಹುಶಃ ಈಗ ಅದೇ LKG ಸ್ಟೂಡೆಂಟ್ಸಿಗೆ ನಾವು MBBS ಪಾಠ ಮಾಡೋದಂಗೆ, ಹೌ ಶುಡ್ ಒನ್ ಅಂಡರ್ಸ್ಟ್ಯಾಂಡ್ ಸ್ಪಿರಿಚುಯಾಲಿಟಿ ಇನ್ ಟುಡೇಸ್ ಮಾಡರ್ನ್ ವರ್ಲ್ಡ್? ಅದನ್ನು ನನಗೇನು ಹೇಳಿದ್ರು ಅಂದರೆ, ಒಂದೇ ಮಾತು ಹೇಳಿದ್ರು, ಎಲ್ಲ ಎಲೆ ಒಂದೇ ಸಲ ಉದುರಲ್ಲಪ್ಪ ಮರದಿಂದ, ಉದುರ್ಸೋಕ್ಕೆ ಪ್ರಯತ್ನ ಪಡಬೇಡ, ಬಿಟ್ಬಿಡು. ಒಂದು ಮರದಲ್ಲಿ ನೋಡೋಕೆ ಎಲ್ಲ ಎಲೆ ಎಲ್ಲ ಒಂದು ಮರದಲ್ಲೇ ಇದೆ, ಬಟ್ ಎಲ್ಲ ಒಂದೇ ಸಲ ಉದುರ್ತಾವ ಒಂದೇ ಬ್ರಾಂಚಿಂದ? ಅದು ಟೈಮ್ ಅದು ಉದುರುತ್ತೆ. ನೀನು ಬೆಸ್ಟ್ ಇವಾಗ ಏನು ಮಾಡ್ಬೋದು ಅಂದ್ರೆ, ಯು ಆರ್ ದ ವಿಟ್ನೆಸ್ ಅಷ್ಟೇ, ಯು ಆರ್ ದ ವಿಟ್ನೆಸ್. ಅವರು ನಿನ್ನನ್ನು ನೋಡಿ ಓಹೋ ಅಲ್ಲೇನೋ ಇದೆಯಲ್ಲ ಅಂದ್ಕೊಂಡು ಅವ್ರವ್ರೆ ಬೇಕಾದ್ರೆ ಮಾಡಿದ್ರೆ ಅವ್ರದ್ದು ಮಾಡ್ದೇನೆ ಇರ್ಬೋದು. ಅವ್ರು ಮಾಡಿಲ್ಲ ಅಂದ ತಕ್ಷಣ ಅವ್ರಿಗೆ ಸಿಗಲ್ಲ ಅಂತನೂ ಏನಲ್ಲ, ಅವ್ರದ್ದು ಏನೋ ಅಕೌಂಟ್ಸೇ ನನಗೆ ಗೊತ್ತಿಲ್ಲಲ್ಲ. ಫಸ್ಟ್ ಆಫ್ ಆಲ್ ಐ ಡೋಂಟ್ ನೋ ವಾಟ್ ಈಸ್ ದೇರ್ ಬುತ್ತಿ, ಐ ಡೋಂಟ್ ನೋ ವಾಟ್ ಈಸ್ ದೇರ್ ಇನ್ ದೇರ್ ಬ್ಯಾಗೇಜ್ ಅಲ್ವಾ. ಕೆಲವ್ರಿಗೆ 7 ಹಾಪ್ಸ್ಗೆ ಸಿಗೋದು, ಕೆಲವ್ರಿಗೆ 2 ಹಾಪ್ಸ್ಗೆ ಸಿಕ್ಬಿಡ್ಬೋದು. ಅದು ಅವನು ಬುತ್ತಿ, ಅವನು ನಾನು ಕಂಪೇರ್ ಮಾಡ್ಕೊಂಡು ಕೂತು ನಾನು ಲೈಫ್ ಲಾಂಗ್ ಕಂಪೇರ್ ಮಾಡ್ಕೊಂಡೇ ಕೂತಿರ್ಬೇಕು. ಅದು ಬೆಟ್ರಾ, ಇಲ್ಲ ನಂದೇನಿದೆ ರೂಟ್ ನಾನು ಹೋಗೋಣ ಅಂತ ಹೋಗೋದು ಬೆಟ್ರಾ? ಈ ಜರ್ನಿನಲ್ಲಿ ನಮ್ಮ ಫೇವ್ರೆಟ್ಸ್ ವಿಷ್ಣು ಸರ್, ಮುತ್ತಿನ ಹಾರ, ಆ ಫೇಸಲ್ಲೆಲ್ಲ ಎನಿ ರಿಕಲೆಕ್ಷನ್ಸ್ ದ್ಯಾಟ್ ಯುನೋ? ಸುಮಾರಿದೆ, ತುಂಬ ಇದೆ. ನನಗೆ ಅದನ್ನೇ ಹೇಳ್ತೀನಲ್ಲ, ಅವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡಿದ್ದು ಒಂದಷ್ಟು ಮೆಮೊರಿಗಳಿದೆ ನನಗೆ. ಚೆನ್ನಾಗಿದೆ. ಜ್ಯೇಷ್ಠ ಪಿಕ್ಚರ್ ಜಾಸ್ತಿ ಇದೆ, ಯಾಕಂದ್ರೆ ಐ ವಾಸ್ ಅ ಟೀನೇಜ್ ಬೈ ದಟ್ ಟೈಮ್. ನನಗೆ ವಿಷ್ಣು ಸರ್ ಎಲ್ಲರಂತಲ್ಲ ನನ್ನ ಗಂಡ ಅಂತ ಒಂದು ಸಿನಿಮಾ ಮಾಡಿದ್ವಿ. ಆ ಸಿನಿಮಾಲಿ ನಾನು ಹುಡುಗ ಆವಾಗಲೇ ಹೇಳ್ಬಿಟ್ಟಿದ್ರು ಶೂಟಿಂಗ್ ಟೈಮಲ್ಲಿ ಕೂತ್ಕೊಂಡಿದ್ದಾಗ, ಆನಂದ್, ದ ಮ್ಯಾಜಿಕ್ ಆಫ್ ದ ಸಿನಿಮಾ ಇಸ್ ಗಾನ್ ಅಂದರು. ಮ್ಯಾಜಿಕ್ ಆಫ್ ದ ಸಿನಿಮಾ ಇಸ್ ಗಾನ್ ಅಂದರು. ನಾನು ಯಾಕೆ ಅಪ್ಪಾಜಿ ಯಾಕಿಂಗ್ ಅಂತೀರಾ ಅಂತ. ಯಾವಾಗ ಸಿನಿಮಾ ಔಟ್ಡೋರ್ ರೋಡಿಗೆ ಬಂತಲ್ರಿ, ಹೋಯ್ತು ಸಿನಿಮಾದ ಮ್ಯಾಜಿಕ್ಕು. ಯಾಕೆ ಅಂದಾಗ ಅವಾಗ ನನಗೆ ಅರ್ಥ ಆಗಲಿಲ್ಲ. ಈಗ ಅದು ವಿಂಗಡಿಸ್ಕೊತ ಬಂದರೆ ಅರ್ಥ ಆಗುತ್ತೆ. ಬಿಕಾಸ್ ನಾವೇನು ಮಾಡ್ತೀವಿ, ಅವಾಗ ಒಂದು ವಾವ್ ಫ್ಯಾಕ್ಟ್ರ್ ಇತ್ತು ಜನಕ್ಕೆ.
ಆ ಕಾಲದಲ್ಲಿ ಥಿಯೇಟ್ರಲ್ಲಿ ಕೂತ್ಕೊಂಡು ಹುಲಿ ಬಂದಾಗ ಆಚೆ ಓಡೋಗಿರೋರು ಇದ್ದಾರೆ ಎಷ್ಟೋ ಜನ. ಹುಲಿ ಬಂದ್ಬಿಡ್ತಲ್ಲಪ್ಪ ಅಂತ ತುಂಬ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಟೈಮಲ್ಲಿ ಹಾವು ಬಂದರೆ ಎದ್ರುಕೊಂಡು ಹೋಗೋದು. ಇತ್ತು. ಎನ್ ಟಿ ರಾಮರಾವ್ ಅವರು ಅಣ್ಣವರೆಲ್ಲ ಸ್ಕ್ರೀನ್ ಮೇಲೆ ಬಂದರೆ ಹಣ್ಣು ಕಾಯಿ ಹೊಡಿ, ಕೃಷ್ಣನ ವೇಷದಲ್ಲಿ ಬಂದರೆ ಆ ಥರದ ಆಡಿಯನ್ಸ್ ಹಾಲಿನ ಅಭಿಷೇಕ ಅದೆಲ್ಲ ಇತ್ತು. ಅಂದರೆ ಅದನ್ನು ಅಷ್ಟು ಟ್ರೂ ಆಗಿ ಬಿಲೀವ್ ಮಾಡಿ, ಸೊ ಆ ಟೈಮಲ್ಲಿ ಬಂದು ಅವ್ರು ಎಂಜಾಯ್ ಮಾಡಿ ಒಂದು ಲೈಫು ಸ್ಟೇಟಸ್ ಏನು ಕಂಡ್ಕೊಂಬಿಟ್ರಲ್ಲ, ಅದು ನೆಕ್ಸ್ಟ್ ಜನ್ರೇಷನ್ಗೆ ಸಿಗೋಲ್ಲ, ಅಷ್ಟೇ ಮುಗೀತದು. ಈಗೇನು ಅಂತಂದರೆ ಇವಾಗ ಗುರು ನೀನೇನು ಗುರು ನೋಡ್ತೀಯ, ನಾನು ಇವತ್ತು ಕಂಟೆಂಟ್ ಮೇಲೆ ನಿಂತಿದೆ ಎಲ್ಲ ಅಷ್ಟೇ. ಯಾರು ಅದಕ್ಕೆ ಆ ಕಂಟೆಂಟ್ಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದಾರೆ. ನನಗೆ ಅದಕ್ಕೆ ಒಂದೊಂದ್ಸಲ ನೇಚರ್ ಕೇಳುತ್ತೆ ನನಗೆ, ಇನ್ನೂ ಇದೆಯಾ ನೀನು, ಇನ್ನೂ ತೀಟೆ ಇದೆಯಾ, ತೆವಲಿದೆಯಾ, ಇನ್ನೇನು ಬೇಕು? ಈ ಹಂಗಂತ ಅದ್ಭುತಗಳಾಗೋಗಿ ಪ್ರಶ್ನೆ ಅಲ್ಲ, ಸಾಧನೆ ಇದ್ದೇ ಇದೆ, ಸಾಧನೆ ಕೊನೆ ಇಲ್ಲ. ಯಾವ ಲೆನ್ಸ್ ಅನ್ನೋದು ಈಗ ಪ್ರಶ್ನೆ. ಅದಕ್ಕೇನು ಕೊನೆ ಇಲ್ಲ. ಕೊನೆಗೆ ನೀನು ಕಾಯೋದು ಯಾವುದಪ್ಪ ಅಂದರೆ, ಎಷ್ಟು ಗೊತ್ತಿದೆ ಅಂದರೆ ನಾನೊಬ್ಬನೇ ಎಲ್ಲ ಮಾಡ್ತಾ ಇಲ್ಲ, ಎಲ್ಲ ಒಂದು ಸಿಸ್ಟಮ್ ಆಗಿದೆ ನನ್ನ ಸುತ್ತ ಅಂತ. ಆ ಭಾವನೆ ಯಾವನಿಗೆ ಬರುತ್ತೋ ಅವ್ನು ಎತ್ಕೊಂಡು ಹೋಗುತ್ತೆ ಅಷ್ಟೇ. ಎಲ್ಲರಿಗೂ ನಾನು ಮಾಡ್ತಾ ಇದ್ದೀನಿ ಅಂತಿರುತ್ತೋ ಅದು ಹಿಡ್ಕೊಂಡು ಅಲ್ಲಲ್ಲೇ ಅವಾಗ ಹಿಡಿದು ಜಾಡಿಸ್ತಾ ಇರತ್ತೆ, ಕಲಿ ಕಲಿ ಪಾಠ ಕಲಿ ಅಂತ. ಅದಕ್ಕೆ ಯಾರೆಲ್ಲ ಬೇಗ ಹೋದ್ರೋ ಅವರೆಲ್ಲ ಅದೃಷ್ಟವಂತರು ಅಂತ. ಅಮೇಝಿಂಗ್ ಸಜೆಷನ್ಸ್ ಆನಂದ್. ಡಿಯರ್ ಆನಂದ್, ಯು ಆರ್ ಅ ಕ್ಯೂರಿಯಸ್ ಸೋಲ್, ಕೀಪ್ ಗ್ರೋಯಿಂಗ್ ಆ್ಯಂಡ್ ಗ್ಲೋಯಿಂಗ್, ಬಿವೇರ್ ದಿ ಓಷನ್ ಇಸ್ ಡೀಪ್ ಅಂತ ಬರ್ತೀನಿ. ವಿಶ್ ಯು ಮೋರ್ ಎಕ್ಸ್ಪ್ಲೋರೇಷನ್ಸ್, ವಿಶ್ ಯು ಮೋರ್ ಡಿವೈನ್ ಇಂಟರ್ವೆನ್ಷನ್ಸ್, ಎಕ್ಸ್ಪೀರಿಯನ್ಸಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್. ನಿನಗೇನು ಹೇಳಲ್ಲ, ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್ ಅಂತ. ಆನಂದ್ ಇನ್ನೊಂದು ಹೆಸರೇ ಕ್ಯೂರಿಯಾಸಿಟಿ. ಎಷ್ಟು ಕ್ಯೂರಿಯಸ್ ಇದ್ದರೆ ಸಾಲದು ಲೈಫಲ್ಲಿ. ಆ ಕ್ಯೂರಿಯಸ್ ಆದಮೇಲೆ ಸೀರಿಯಸ್ ಆಗಬೇಕು. ಕ್ಯೂರಿಯಸ್ ಈಸ್ ಓನ್ಲಿ ಇನ್ ವರ್ಡ್ಸ್. ನಿಜ ನಿಜ ನಿಜ. ಇಷ್ಟು ಸಿಲಬಸ್ಸು ಕ್ಯೂರಿಯಸ್ ಇದು, ಅದನ್ನು ಆ್ಯಕ್ಷನ್ಗೆ ತಂದರೆ ಸೀರಿಯಸ್ ಆಗಿ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಥ್ಯಾಂಕ್ ಯು. ಹಳೆ ಎಪಿಸೋಡ್ಸ್ಗಳನ್ನು ನೋಡಿ, ಲೈಕ್, ಶೇರ್, ಕಮೆಂಟ್. ಆ್ಯಂಡ್ ದಿಸ್ ಇಸ್ ಆನಂದ್. ಮುಂದೆ ನೀವು ಮಾಸ್ಟರ್ ಹಾಕೋತಿರೋ, ಮಿಸ್ಟರ್ ಹಾಕೋತಿರೋ, ಒಂದು ಸ್ಪಿರಿಚುವಲ್ ಸೀಕರ್ ಅಂತಿರೋ, ಬಟ್ ಡೆಫಿನೆಟ್ಲಿ ಸಾಕಷ್ಟು ಮನಸ್ಸುಗಳನ್ನು ಓಪನ್ ಮಾಡಿದ್ಯಾ, ಹೊಸ ಹೊಸ ಪಾಯಿಂಟ್ಸ್ ಕೊಟ್ಟಿದ್ಯಾ. ಗುರು ಲೈಫನ್ನು ಹಿಂಗೆ ನೋಡ್ಬೋದಲ್ಲ, ನಾನು ಯಾವುದರಿಂದ ಓಡ್ತಾ ಇದ್ದೀನಮ್ಮ ಅನ್ನೋದೆಲ್ಲ. ಓಡೋರು ಓಡಲಿ, ಯಾಕೆ ಸುಸ್ತಾಗುತ್ತೆ, ಅದಕ್ಕೆ ತಡಿಬೇಡ ಅಂತಾರೆ. ಓಡೋರು ಓಡ್ಲಿ, ಸುಸ್ತಾಗಲೇಬೇಕು ಅಷ್ಟೇ. ಅವ್ರವ್ರ ಹಸಿವು ಎಲ್ಲ ಇಲ್ಲ ಒಂದೇ ಸರಿ ಹೋದ್ರಲ್ಲ. ಸೊ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಆನಂದ್. ಥ್ಯಾಂಕ್ ಯು.